ಜೈ ಹಿಂದ್. ನೋಡ್ರಿ, ಅಗ್ನಿವೀರ ಅಪ್ಲಿಕೇಶನ್ ಆಲ್ರೆಡಿ ಬಿಟ್ಟಿದ್ದಾರೆ. ನಿಮ್ಗೆಲ್ರಿಗೂ ಗೊತ್ತೈತಿ ಅಗ್ನಿವೀರ ಯಾವಾಗಿಂದ ಸ್ಟಾರ್ಟ್ ಆಗತ್ತೆ ಅಂತಂದ್ ಹೇಳಿದ್ರೆ ಆಲ್ರೆಡಿ ಮಾರ್ಚ್ 12ರಿಂದ ಸ್ಟಾರ್ಟ್ ಆಗೈತೆ. ಕೊನೆ ಡೇಟ್ ಯಾವಾಗೈತಪ್ಪ ಅಂತಂದ್ ಹೇಳಿದ್ರೆ 10ನೇ ತಾರೀಕು ಏಪ್ರಿಲ್ ಐತೆ. ಸೊ ಎಲ್ರು ಅಪ್ಲಿಕೇಶನ್ ಹಾಕ್ಬೇಕು. ಯಾರಿಗೆ ಅಪ್ಲಿಕೇಶನ್ ಹಾಕಕ್ ಬರಾಕತ್ತಿಲ್ಲ, ಏನ್ ಪ್ರಾಬ್ಲಮ್ ಆಗೈತಿ, ಸೊ ಅದನ್ನೆಲ್ಲ ಹೆಂಗ್ ಅಪ್ಲಿಕೇಶನ್ ಹಾಕ್ಬೇಕು, ಯಾವ ತರ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು, ಅದನ್ನೆಲ್ಲ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಎಲ್ಲ ಡೀಟೇಲ್ ಆಗಿ ಹೇಳಂಗಿಲ್ಲ, ಬಟ್ ಅದ್ರ ಯಾವ ತರ ಪ್ರೊಸೆಸ್ ಇರುತ್ತೆ ಅಂತಂದು ಹೇಳ್ಕೊಡ್ತೀನಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ನಿಮ್ಗೆ ಎಲ್ರಿಗೂ ಇದು ಬಂದು ಏಜ್ ಬಂದ್ಬಿಟ್ಟು ಏನೈತೆ ಅಂತಂದ್ ಹೇಳಿದ್ರೆ 17.5, 17.5 ವರ್ಷದಿಂದ 21 ವರ್ಷದವರೆಗೂ ಐತೆ. ಆಮೇಲೆ ನೀವು ಎರಡು ಅಪ್ಲಿಕೇಶನ್ ಅನ್ನ ಹಾಕ್ಬಹುದು. ಎರಡು ಏನಂತಂದ್ ಹೇಳಿದ್ರೆ ಇದು ಮಾಡ್ಕೋಬಹುದು. ಈಗ ನೋಡ್ರಿ, ನಾ GD ಹಾಕ್ತೀನಿ. GD ಜೊತೆಗೆ ಏನಂತಂದ್ ಹೇಳಿದ್ರೆ ನಾನು ಟ್ರೇಡ್ಸ್ಮನ್ ಹಾಕ್ಬಹುದು. ಅದಾದ ನಂತರ GD ಜೊತೆಗೆ ಏನಂತಂದ್ ಹೇಳಿದ್ರೆ ಕ್ಲರ್ಕ್ ಎಲಿಜಿಬಿಲಿಟಿ ಅಂದ್ರೆ ಕ್ಲರ್ಕ್ ಹಾಕ್ಬಹುದು. ಇಲ್ಲ GD ಜೊತೆಗೆ ಏನಂತಂದ್ ಹೇಳಿದ್ರೆ ಟೆಕ್ನಿಕಲ್ ಹಾಕ್ಬಹುದು. ಅಂದ್ರೆ ಎರಡೆರಡು ಏನಪ್ಪಾ ಅಂತಂದ್ ಹೇಳಿದ್ರೆ ಆಪ್ಷನ್ಸ್ ಗಳನ್ನ ನೀವು ಚೂಸ್ ಮಾಡ್ಕೋಬಹುದು. ಹುಡುಗರಾಗಿರ್ಬೋದು, ಹುಡುಗಿರ್ಗೆ ಒಂದೇ ಇರುತ್ತೆ ಆಲ್ಮೋಸ್ಟ್. ಕ್ಲಿಯರ್ ಎಲ್ರಿಗೂ? ಸೊ ಇದನ್ನೆಲ್ಲ ಏನಂತಂದ್ ಹೇಳಿದ್ರೆ ನೆನ್ಪಿಟ್ಕೊಳ್ರಿ. ಅದಾದ ನಂತರ ನೀವು ಅಪ್ಲಿಕೇಶನ್ ಓಪನ್ ಮಾಡ್ರಿ ಅಂತಂದ್ ಹೇಳಿದ್ರೆ, ಜಾಯಿನ್ ಇಂಡಿಯನ್ ಆರ್ಮಿ ಓಪನ್ ಮಾಡ್ರಿ ಅಂತಂದ್ ಹೇಳಿದ್ರೆ ಈ ತರ ಓಪನ್ ಆಗತ್ತೆ. ಇಲ್ಲಿ ಕೆಳಗಡೆ ಬರ್ರಿ. ಕೆಳಗಡೆ ಬಂದ ನಂತರ ಇಲ್ಲಿ ನೋಡ್ರಿ, ಅಪ್ಲೈ ಆನ್ಲೈನ್ ಅಂತಂದೈತೆ. ಅಪ್ಲೈ ಆನ್ಲೈನ್ ಅಂತಂದೈತಲ್ಲ, ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಡ ನಂತರ ಈ ತರ ಪೇಜ್ ಓಪನ್ ಆಗತ್ತೆ. ಇಲ್ಲಿ ನೋಡ್ರಿ, ಆಲ್ರೆಡಿ ನೀವು ರಿಜಿಸ್ಟರ್ ಆಗಿದ್ರಿ ಅಂತಂದ್ ಹೇಳಿದ್ರೆ ನಿಮ್ದು ಯೂಸರ್ ನೇಮ್ ಇರ್ತೈತೆ, ಇಮೇಲ್ ID ಅದನ್ನ ಹಾಕ್ರಿ. ಅದಾದ ನಂತರ ನಿಮ್ದು ಪಾಸ್ವರ್ಡ್ ಏನ್ ಸೆಟ್ ಮಾಡ್ಕೊಂಡ್ರೆ ಅದನ್ನ ಹಾಕ್ರಿ. ಇದನ್ನ ಹಾಕ್ಬಿಟ್ಟು ನೆಕ್ಸ್ಟ್ ಏನ್ ಮಾಡ್ರಿ ಅಂತಂದ್ ಹೇಳಿದ್ರೆ ಲಾಗಿನ್ ಟು ಕನ್ಫರ್ಮ್ ಅಂತಂದ್ ಹಾಕ್ರಿ. ಅಲ್ಲಿ ನಿಮ್ಗೆಲ್ಲ ಏನಂತಂದ್ ಹೇಳಿದ್ರೆ ಎಲಿಜಿಬಿಲಿಟಿ ಇರೋದು ಓಪನ್ ಆಗುತ್ತೆ. ಅದಾದ ನಂತರ ನೆಕ್ಸ್ಟ್ ಇಲ್ಲಿ ನೋಡ್ರಿ, ಇಲ್ಲ ಅಂತಂದ್ ಹೇಳಿದ್ರೆ ಇಲ್ಲಿ ನೋಡ್ರಿ, ರಿಜಿಸ್ಟ್ರೇಷನ್ ಮಾಡ್ಕೊಳಕ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನಿಮ್ಗೆ ಏನೇನ್ ಬೇಕು, ಆಧಾರ್ ಕಾರ್ಡ್ ಕಂಪಲ್ಸರಿ ಇರಬೇಕು. ಆಧಾರ್ ಕಾರ್ಡ್ ಅಥವಾ ನಿಮ್ದು 10th ಮಾರ್ಕ್ಸ್ ಕಾರ್ಡ್ ನಿಮ್ಮ ಹತ್ರ ಸೈಡ್ ಇಟ್ಕೊಂಡಿಟ್ಕೊಳ್ರಿ. ಅದ್ರದ್ದು ಮೆಟ್ರಿಕ್ಯುಲೇಷನ್ ಅಂದ್ರೆ 10th ರಿಜಿಸ್ಟ್ರೇಷನ್ ನಂಬರ್ ಬೇಕಾಗತ್ತೆ. ಅದಾದ ನಂತರ ಸ್ಕ್ಯಾನ್ಡ್ ಕಾಪಿ, ಸಿಗ್ನೇಚರ್, ನೀವು ಸಿಗ್ನೇಚರ್ ಮಾಡಿದ್ದೊಂದು ಫೋಟೋ ಇರಬೇಕು. ಅದು ಏನಂತಂದ್ ಹೇಳಿದ್ರೆ 5 KB ಇಂದ 10 KB ಒಳಗಡೆ ಅದ್ರ ಸೈಜ್ ಇರಬೇಕು. ಆಮೇಲೆ ನೆಕ್ಸ್ಟ್ ಫೋಟೋ, ನಿಮ್ದು ಲೇಟೆಸ್ಟ್ ಫೋಟೋ ಅಂದ್ರೆ ಇವಾಗ ರೀಸೆಂಟ್ ಆಗಿರೋ ಫೋಟೋ, ಅದು ಕೂಡ ಏನಂತಂದ್ ಹೇಳಿದ್ರೆ 5 KB ಇಂದ 20 KB ಇರಬೇಕು. ಆಧಾರ್ ಲಿಂಕ್ಡ್ ಮೊಬೈಲ್ ನಂಬರ್ ಇರಬೇಕು, ಅದಕ್ಕೆ OTP ಬರ್ತೈತೆ. ನಿಮ್ದು ನಂಬರ್ ಏನಂತ ಹೇಳಿದ್ರೆ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಿರೋ ನಂಬರ್, ಮೊಬೈಲ್ ನಂಬರ್ ಆಗಿರ್ಬೇಕು, ಅದಕ್ಕೆ OTP ಬರ್ತೈತಿ. ಅದಾದ ನಂತರ ನಿಮ್ದೊಂದು ಇಮೇಲ್ ID ಇರಬೇಕು. ಅದಾದ ಇಮೇಲ್ ID ಇರ್ಲಿಲ್ಲ ಅಂತಂದ್ ಹೇಳಿದ್ರೆ ಕ್ರಿಯೇಟ್ ಮಾಡ್ಕೊಡ್ರಿ. ಆಮೇಲೆ ಮಾರ್ಕ್ ಶೀಟ್, ನಿಮ್ದು 10th ಮಾರ್ಕ್ಸ್ ಎಷ್ಟು ಬಂದವಲ್ಲ ಅದೆಲ್ಲ, ಅಂದ್ರೆ 10th ಮಾರ್ಕ್ಸ್ ಕಾರ್ಡ್ ಇದ್ರೆ ಸಾಕು. ಆಮೇಲೆ ಆಧಾರ್ ಡೀಟೇಲ್ಸ್, ನಿಮ್ದು ಆಧಾರ್ ಕಾರ್ಡ್ ಇದು ಅಡ್ರೆಸ್ ಡೀಟೇಲ್ಸ್, ನಿಮ್ದು ಆಧಾರ್ ಕಾರ್ಡ್ ಹಿಂದ್ಗಡೆ ಏನ್ ಅಡ್ರೆಸ್ ಇರುತ್ತಲ್ಲ ಅದನ್ನ ಹಾಕಿದ್ರೆ ಸಾಕು. ಅದನ್ನ ಅಡ್ರೆಸ್ ಅಂತಂದ್ ಹೇಳಿ ಪ್ರೂಫ್ ಕೊಡ್ಬೋದು. ಅದಾದ ನಂತರ ಕಂಟಿನ್ಯೂ ಅಂತಂದ್ ಹೊಡೆದ್ರಿ ಅಂತಂದ್ ಹೇಳಿದ್ರೆ ನಿಮ್ಗೆ ಈ ತರ ಓಪನ್ ಆಗತ್ತಾ. ಈ ತರ ಓಪನ್ ಆಗಿ ಇಲ್ಲಿ ಕಂಟಿನ್ಯೂ ಅಂತಂದ್ ಹೊಡಿರಿ. ಕಂಟಿನ್ಯೂ ಹೊಡೆದ್ಮೇಲೆ ನಿಮ್ಗೆ ಇಲ್ಲಿ ಆಧಾರ್ ಕಾರ್ಡ್ ಇಂದ ಹೋಗ್ಬೇಕಾ ಇದರಿಂದ ಹೋಗ್ಬೇಕಂತ ನೋಡ್ಕೊಳ್ರಿ. ಫಸ್ಟ್ ಏನಂತಂದ್ ಹೇಳಿದ್ರೆ ಮೆಟ್ರಿಕ್ಯುಲೇಷನ್ ಇಂದ ಮಾಡ್ಕೊಡ್ರಿ. ಮೆಟ್ರಿಕ್ಯುಲೇಷನ್ ಅಂತ ಕ್ಲಿಕ್ ಮಾಡ್ಕೊಡ್ರಿ. ಕ್ಲಿಕ್ ಮಾಡಿದ ನಂತರ ಕನ್ಫರ್ಮ್ ಟು ಫೆಚ್ ಅಂತ ತಗೊಳ್ರಿ. ಇಲ್ಲಿ ನೋಡ್ರಿ, ಕರ್ನಾಟಕ ಸೆಕೆಂಡರಿ ಬೋರ್ಡ್ ಅಂತಂದ್ ಹಾಕ್ಬೇಕು ಇಲ್ಲಿ. ಅದಾದ ನಂತರ ನೆಕ್ಸ್ಟ್ ನಿಮ್ದು 10th ರಿಜಿಸ್ಟ್ರೇಷನ್ ನಂಬರು, ನಿಮ್ದು 10th ಅಲ್ಲಿ ಯಾವ ತರ ನೇಮ್ ಐತಿ ಅದನ್ನೆಲ್ಲ ಕಂಪ್ಲೀಟ್ ಆಗಿ ಹಾಕ್ಬೇಕು. 10th ನೇಮು ಫುಲ್. ಅದಾದ ನಂತರ ನೆಕ್ಸ್ಟ್ ನೀವು ಯಾವಾಗ ಪಾಸ್ ಆಗಿದ್ದೀರಿ, ಯಾವ ವರ್ಷ ಪಾಸ್ ಆಗಿದ್ದೀರಿ ಅಂತಂದ್ ಹೇಳಿ ಇಲ್ಲಿ ಹಾಕ್ಬೇಕು. ಅದಾದ ನಂತರ 10th ಅಲ್ಲಿ ಡೇಟ್ ಆಫ್ ಬರ್ತ್ ಐತಿ ಯಾವ ತರ ಹಾಕ್ಬೇಕು. ಅದಾದ ನಂತರ ನಿಮ್ದು ಇಮೇಲ್ ID ಇರ್ತದೆ ಅದು, ಆಮೇಲೆ ನಿಮ್ದು ಮೊಬೈಲ್ ನಂಬರ್ ಫೈಂಡ್ ಅಂತಂದ್ ಮಾಡ್ರಿ ಅಂತಂದ್ ಹೇಳಿದ್ರೆ ನಿಮ್ದೆಲ್ಲ ಡೀಟೇಲ್ ಬರುತ್ತೆ. ಅದಾದ ನಂತರ ನೆಕ್ಸ್ಟ್ ಅಲ್ಲೆಲ್ಲ ಡಾಟಾ ಫೆಚ್ ಆಗ್ಬಿಟ್ಟು ನೆಕ್ಸ್ಟ್ ಪ್ರೊಸೆಸ್ ಆಗುತ್ತೆ. ಇದ್ರ ಮುಂದೆ ನನ್ಗೆ ಹೇಳಕ್ಕಾಗಿಲ್ಲ, ಯಾಕಂದ್ರೆ ನಂದು ಆಲ್ರೆಡಿ ರಿಜಿಸ್ಟರ್ಡ್ ಐತೆ ಭಾಳ ದಿನದಿಂದ. ಸೊ ಫೈಂಡ್ ಅಂತಂದ್ ಹೊಡೆದ್ಬಿಟ್ಟು ನೆಕ್ಸ್ಟ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ರಿ. ರಿಜಿಸ್ಟ್ರೇಷನ್ ಮಾಡ್ಕೊಂಡ ನಂತರ ಅಲ್ಲೇ ಪಾಸ್ವರ್ಡ್ ಎಲ್ಲ ಸೆಟ್ ಮಾಡ್ಕೊಳ್ಳೋದೈತೆ, ಪಾಸ್ವರ್ಡ್ ಎಲ್ಲ ಸೆಟ್ ಮಾಡ್ಕೊಳ್ರಿ. ಇಲ್ಲಿ ಎಲ್ಲಾದ್ರೂ ಡೀಟೇಲ್ಸ್ ಬರ್ಲಿಲ್ಲ ನಿಮ್ ರಿಜಿಸ್ಟ್ರೇಷನ್ ನಂಬರ್ ಹಾಕಿದಾಗ ಅಂತಂದ್ ಹೇಳಿದ್ರೆ ಅವಾಗ ನೀವೇನ್ ಮಾಡ್ಕೊಬೇಕು, ಆಧಾರ್ ನಂಬರ್ ಇಂದ ಹೋಗ್ಬೇಕು. ಅವಾಗ ಏನ್ ಮಾಡ್ಕೊಳ್ಬೇಕು, ಆಧಾರ್ ನಂಬರ್ ಇಂದ ಹೋಗ್ಬೇಕು. ಇಲ್ಲಿ ನೋಡ್ರಿ, ಕಂಟಿನ್ಯೂ ಅಂತಂದ್ ಹೊಡ್ರಿ. ಕಂಟಿನ್ಯೂ ಹೊಡೆದ ನಂತರ ಏನಂತಂದ್ ಹೇಳಿದ್ರೆ ಆಧಾರ್ ನಂಬರ್ ಅಂತ ಕ್ಲಿಕ್ ಮಾಡ್ಕೊಳ್ರಿ. ಆಧಾರ್ ನಂಬರ್ ಅಂತ ಕ್ಲಿಕ್ ಮಾಡಿದ ನಂತರ ಸೊ ಇಲ್ಲಿ ಕನ್ಫರ್ಮ್ ಟು ಫೆಚ್ ಅಂತಂದ್ ಹೇಳ್ರಿ. ನಿಮ್ದು ಆಧಾರ್ ನಂಬರ್ ಹಾಕ್ರಿ. ಇಲ್ಲಿ ಏನ್ ಡಿಸ್ಪ್ಲೇ ಆಗತ್ತವಲ್ಲ ನಂಬರ್, ಅದನ್ನ ಹಾಕ್ರಿ. ಆಮೇಲೆ ನೆಕ್ಸ್ಟ್ ಅಂತಂದ್ ಹೇಳ್ರಿ. ಅವಾಗ ಏನಾಗತ್ತೆ ಅಂತಂದ್ ಹೇಳಿದ್ರೆ ಎಲ್ಲ ನಿಮ್ದು ಡೀಟೇಲ್ಸ್ ಅದು ತಗೊಳುತ್ತೆ. ಆಮೇಲೆ ನೆಕ್ಸ್ಟ್ ಪಾಸ್ವರ್ಡ್ ಸೆಟ್ ಮಾಡ್ಕೊಳ್ಳೋದು, ಇದನ್ನೆಲ್ಲ ಮಾಡ್ಕೊಂಡು ರಿಜಿಸ್ಟ್ರೇಷನ್ ಅನ್ನ ನೀವೇನ್ ಮಾಡ್ಕೋಬೇಕು, ಕಂಪ್ಲೀಟ್ ಮಾಡ್ಕೋಬೇಕು. ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡಿದ ನಂತರ, ರಿಜಿಸ್ಟ್ರೇಷನ್ ಎಲ್ಲ ಕಂಪ್ಲೀಟ್ ಆಗುತ್ತೆ. ಅಲ್ಲಿ ನಿಮ್ದು ಇಮೇಲ್ ID ಇರ್ತೈತಿ, ಪಾಸ್ವರ್ಡ್ ಸೆಟ್ ಮಾಡ್ಕೊಂಡಿರ್ತೀರಿ. ಅದನ್ನ ಇಲ್ಲಿ ಹಾಕ್ಬಿಟ್ಟು ಏನಂತಂದ್ ಹೇಳಿದ್ರೆ ಲಾಗಿನ್ ಮಾಡ್ಕೊಡ್ರಿ. ಇಲ್ಲ ನಿಮ್ಗೆ ಅದು ಬರಲಿಲ್ಲ ಅಂತಂದ್ ಹೇಳಿದ್ರೆ ರಿಜಿಸ್ಟ್ರೇಷನ್ ಮಾಡ್ಕೊಂಡ ನಂತರ ಇಲ್ಲಿ ಅಗ್ನಿಪಥ್ ಅಂತಂದ್ ನೋಡ್ರಿ, ಎಲಿಜಿಬಿಲಿಟಿ ಕ್ರೈಟೇರಿಯಾ ಅಂತಂದ್ ನೋಡ್ರಿ, ನಿಮ್ಗೆ ಬರುತ್ತೋ ಇಲ್ವೋ ಅಂತಂದ್ ಹೇಳಿ ನಿಮ್ದೇನ್ ಡೀಟೇಲ್ಸ್ ಇದಾವಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾನು ಏನಂತಂದ್ ಹೇಳಿದ್ರೆ ಕರ್ನಾಟಕ ಅಂತ ತಗೊಂತೀನಿ. ಕರ್ನಾಟಕ ಅಂತ ತಗೊಂಡು ಅದಾದ ನಂತರ ಡಿಸ್ಟ್ರಿಕ್ಟ್ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಬೆಳಗಾವಿ ಅಂತ ತಗೊಂತೀನಿ. ಅದಾದ ನಂತರ ನೆಕ್ಸ್ಟ್ ನಮ್ ತಹಶೀಲ್ ಯಾವ್ದು, ಅಂದ್ರೆ ತಾಲೂಕ್ ಯಾವ್ದು ಅಂತಂದ್ ಹೇಳಿದ್ರೆ ಚಿಕ್ಕೋಡಿ. ಎಲಿಜಿಬಿಲಿಟಿ ಚೆಕ್ ಮಾಡ್ತಿದ್ದೀನಿ. ಹೈಟ್ ಎಷ್ಟ್ ಐತಪ್ಪ ಅಂತಂದ್ ಹೇಳಿದ್ರೆ ನಿಮ್ದು ಹೈಟ್ ಎಷ್ಟ್ ಇರುತ್ತೆ ಅಷ್ಟ್ ಹಾಕ್ರಿ. 170 ಅಂತಂದ್ ಹೇಳಿ. ಆಮೇಲೆ ನಿಮ್ ಡೇಟ್ ಆಫ್ ಬರ್ತ್ ಯಾವ್ದೋ ಒಂದು ಡೇಟ್ ಆಫ್ ಬರ್ತ್ ಹಾಕ್ರಿ. ಸೊ ಇಲ್ಲಿ ನಾನು ಏನ್ ಹಾಕ್ತೀನಿ ಅಂತಂದ್ ಹೇಳಿದ್ರೆ ನಂದು ರಿಯಲ್ ಹಾಕಂಗಿಲ್ಲ, ಯಾಕಂದ್ರೆ ಎಲಿಜಿಬಿಲಿಟಿ ಬರಂಗಿಲ್ಲ. ಸೊ ಒಂದ್ ಯಾವ್ದೋ ಹಾಕಿದೆ ಇಲ್ಲಿ. ಇಲ್ಲಿ ಡೇಟ್ ಆಫ್ ಬರ್ತ್ ನಮ್ದು 2006 ಅಂತ ತಗೊಳ್ರಿ. 2006, 2005 ಮಾರ್ಚ್ 8 ಅಂತ ತಗೊಂಡೆ.
ಅದಾದ ನಂತರ ನಮ್ದು 10th ಮುಗ್ದೈತೆ ಹಾಕ್ರಿ, ಇಲ್ಲ 10th ಪಾಸ್ ಆಗಿದ್ರೆ 10th ಅಂತ ತಗೊಳ್ರಿ, ಪಾಸ್ಡ್ ಅಂತ ಹಾಕ್ರಿ, PUC ಪಾಸ್ ಆಗಿದ್ರೆ PUC ಪಾಸ್ ಅಂತ ಹಾಕ್ರಿ, ಜೆಂಡರ್ ಮೇಲ ಫಿಮೇಲ್ ಯಾವ್ದು ಹಾಕ್ತಿರ ನೋಡ್ರಿ. ಅದಂದ್ರೆ ಮ್ಯಾರಿಟಲ್ ಸ್ಟೇಟಸ್ ಅನ್ಮ್ಯಾರಿಡ್ ಅಂತಂದು ಹಾಕ್ಬಿಟ್ಟು ಚೆಕ್ ಎಲಿಜಿಬಿಲಿಟಿ ಅಂತ ಕ್ಲಿಕ್ ಮಾಡ್ರಿ. ಇದನ್ನ ಕ್ಲಿಕ್ ಮಾಡಿದ್ರಿ ಅಂತಂದು ಹೇಳಿದ್ರೆ ಕೆಳಗಡೆ ಬರ್ತಾವ ನೋಡ್ರಿ, ಇಲ್ಲಿ ಆಪ್ಷನ್ ಬರುತ್ತೆ ಅಪ್ಲೈ ಅಂತ ಬರುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ರಿ. ಅವಾಗ ಏನಂತಂದು ಹೇಳಿದ್ರೆ ನಿಮ್ಗೆ ಇಲ್ಲಿ ಯೂಸರ್ ನೇಮು ಪಾಸ್ವರ್ಡ್ ಕೇಳುತ್ತೆ, ಅದನ್ನ ಹಾಕ್ಬಿಟ್ಟು ಲಾಗಿನ್ ಟು ಕನ್ಫರ್ಮ್ ಕೊಡ್ರಿ. ಆ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನೀವೇನ್ ಮಾಡ್ಬೇಕಂದ್ರೆ ಅಪ್ಲಿಕೇಶನ್ ಅನ್ನ ಅಪ್ಲೈ ಮಾಡ್ಬೇಕಾಗತ್ತೆ. ಸೊ ಅದ್ರಲ್ಲಿ ನಿಮ್ಗೆ ಮತ್ತೆ ಕೇಳುತ್ತೆ ಟೈಪ್ಸ್ಗಳು ಯಾವ ಹಾಕ್ತಿದ್ರಿ ಅಂತಂದು ಹೇಳಿ, GD ಹಾಕ್ತಿದಿರೋ ಟ್ರೇಡ್ಸ್ಮನ್ ಹಾಕ್ತಿದಿರೋ, ಎರಡನ್ನ ಚೂಸ್ ಮಾಡ್ಕೋಬೇಕಾಗಿರುತ್ತೆ. ಕರೆಕ್ಟ್ ಆಗಿ ಅಪ್ಲಿಕೇಶನ್ ಹಾಕ್ರಿ. ಇದಕ್ಕಿಂತ ಜಾಸ್ತಿ ಡೀಟೇಲ್ಸ್ ಕೊಡಕ್ಕಾಗಿಲ್ಲ. ನಿಮ್ಗೆ ಗೊತ್ತಾಗ್ಲಿಲ್ಲ ಅಂತಂದು ಹೇಳಿದ್ರೆ ಯಾವ್ದಾದ್ರು ಸೈಬರ್ ಸೆಂಟರ್ಗೆ ಹೋಗ್ಬಿಟ್ಟು ಪ್ರಾಪರ್ ಆಗಿ ಏನು ಮಿಸ್ ಆಗಲ್ದಂಗೆ ಹಾಕ್ಬೇಕು. 10th ಮಾರ್ಕ್ಸ್ ಕಾರ್ಡ್ದಾಗ ಯಾವ ರೀತಿ ಅದಾವಲ್ಲ ನಿಮ್ದು ಡೀಟೇಲ್ಸ್ಗಳು ಸೇಮ್ ಅದೇ ರೀತಿಯಾಗಿ ಡೀಟೇಲ್ಸ್ಗಳನ್ನ ಹಾಕ್ಬೇಕಾಗತ್ತೆ. ಸೊ ಕರೆಕ್ಟಾಗಿ ಹಾಕಿರಿ. ಸೊ ನೆಕ್ಸ್ಟ್ ಇನ್ನು ಏನಾದರೂ ಡೀಟೇಲ್ಸ್ ಬೇಕಂದ್ರೆ ನಾನು ವಿಡಿಯೋ ಮಾಡಿ ಹಾಕಿರ್ತೀನಿ.